Hi, hello, dear students. Now we go to learn the collective noun. Dear students, collective noun is that collection. It is a collection or group of a person, place, thing, etc. Dear students, already we have learned that two nouns in the kinds of noun. First one proper noun, second one common noun. It is the third noun. It is the collective noun. Proper noun means that ಅಂಕಿತ ನಾಮ, ಕಾಮನ್ ನೌನ್ ಮೀನ್ಸ್ ದಟ್ ರೂಢ ನಾಮ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಎರಡು ನೌನ್ಗಳನ್ನ ಹಿಂದಿನ ವಿಡಿಯೋದೊಳಗೆ ಲಾಸ್ಟ್ ವಿಡಿಯೋ ನಾವು ನೋಡಿದ್ವಿ. ಏನಪ್ಪಾ ಅಂದ್ರೆ ಪ್ರಾಪರ್ ನೌನ್ ಮತ್ತು ಕಾಮನ್ ನೌನ್ಗಳನ್ನ ತಿಳ್ಕೊಂಡಿವಿ. ಪ್ರಾಪರ್ ನೌನ್ ಅಂದ್ರೆ ಅಂಕಿತ ನಾಮ, ಕಾಮನ್ ನೌನ್ ಅಂದ್ರೆ ರೂಢ ನಾಮ. ಈಗ ಏನಪ್ಪಾ ಅಂದ್ರೆ ಮೂರನೇ ಅಂದ್ರೆ ಕೈಂಡ್ಸ್ ಆಫ್ ನೌನ್ ಮೂರನೇ ಯಾವ್ದಪ್ಪ ಅಂದ್ರೆ ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್ ಅಂದ್ರೆ ಬಹಳ ಇಷ್ಟ ಐತಿ ವಿದ್ಯಾರ್ಥಿ. ಕಲೆಕ್ಟಿವ್ ನೌನ್ ಅಂದ್ರೆ ಇಲ್ಲಿ ತಿಳ್ಕೊಬಹುದು ನಾವು. ಕಲೆಕ್ಟಿವ್ ನೌನ್ ಅಂದ್ರೆ ಕಲೆಕ್ಷನ್ ಅಂದ್ರೆ ಗ್ರೂಪ್ ಅದ ಅಂದ್ರೆ ಕಲೆಕ್ಷನ್ ಅಥವಾ ಗ್ರೂಪ್ ಅಂದ್ರೆ ಅರ್ಥ ಸಮೂಹ ಅಥವಾ ಗುಂಪು ವಾಚಕ. ಅಂದ್ರೆ ಇಟ್ ಇಸ್ ಅ ಕಲೆಕ್ಷನ್, ಆರ್ ಇಟ್ ಇಸ್ ಅ ಗ್ರೂಪ್ ಆಫ್ ಪರ್ಸನ್, ಪ್ಲೇಸ್, ಥಿಂಗ್, ವಾಟ್ ಎವರ್ ಇಟ್ ಮೇ ಬಿ. ನಾವು ಇಲ್ಲಿ ಸ್ಟೇಟ್ಮೆಂಟ್ ನೋಡಿದ್ರೆ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಕಲೆಕ್ಟಿವ್ ನೌನ್ ಅಂದ್ರೆ ಕಲೆಕ್ಟಿವ್ ನೌನ್ ಈಸ್ ಕಾಲ್ಡ್ ದಟ್ it is a collection or group of a person, place, thing, like birds group, animals group, flowers group, books group, cards group of same class or kind. ಅಂದ್ರೆ ವಿದ್ಯಾರ್ಥಿಗಳೇ ಅರ್ಥ ಏನಪ್ಪಾ ಅಂದ್ರೆ ಇಲ್ಲಿ ಕಲೆಕ್ಟಿವ್ ನೌನ್ ಅಂದ್ರೆ ಕಲೆಕ್ಟಿವ್ ನೌನ್ ಈಸ್ ಕಾಲ್ಡ್ ದಟ್. ಕಲೆಕ್ಟಿವ್ ನೌನ್ ಅಂತ ಎದಕ್ಕೆ ಕರೀತಾರಪ್ಪ ಅಂದ್ರೆ ಗುಂಪು ವಾಚಕ ಅಥವಾ ಸಮೂಹವಾಚಕ ಅಂತ ಎದಕ್ಕೆ ಕರೀತಾರಪ್ಪ ಅಂದ್ರೆ ಇಟ್ ಇಸ್ ಅ ಕಲೆಕ್ಷನ್. ಅದೊಂದು ಗುಂಪು ಇರುತ್ತದೆ ಅಥವಾ ಸಮೂಹ ಇರುತ್ತದೆ. ಕಲೆಕ್ಷನ್ ಅಂದ್ರೆ ಸಮೂಹ, ಇಟ್ ಇಸ್ ಅ ಗ್ರೂಪ್ ಅಂದ್ರೆ ಗುಂಪು ಇರ್ತದೆ. ಎದ್ರದಪ್ಪ ಅಂದ್ರೆ ಸೇಮ್ ನೋಡ್ರಿ ಒಬ್ಬ ಪರ್ಸನ್ ವ್ಯಕ್ತಿಯ ಗುಂಪು ಇರಬಹುದು. ಪ್ಲೇಸ್ ಇಸ್ ಅ ಗ್ರೂಪ್ ಆಫ್ ಪರ್ಸನ್, ಇಸ್ ಅ ಗ್ರೂಪ್ ಆಫ್ ಪ್ಲೇಸ್, ಇಟ್ ಇಸ್ ಅ ಗ್ರೂಪ್ ಆಫ್ ಥಿಂಗ್, ಇಟ್ ಇಸ್ ಅ ಕಲೆಕ್ಷನ್ ಆಫ್ ಪರ್ಸನ್, ಇಟ್ ಇಸ್ ಅ ಕಲೆಕ್ಷನ್ ಆಫ್ ಪ್ಲೇಸ್, ಇಟ್ ಇಸ್ ಅ ಕಲೆಕ್ಷನ್ ಆಫ್ ಥಿಂಗ್. ಅಂದ್ರೆ ವ್ಯಕ್ತಿಯ ಗುಂಪು ಇರ್ಬೋದು, ಸ್ಥಳದ ಗುಂಪು ಇರ್ಬೋದು. ಥಿಂಗ್ ಅಂದ್ರೆ ವಸ್ತು ಅಥವಾ ವ್ಯಕ್ತಿ, ವಿಷಯ ಮುಂತಾದ ಗುಂಪು ಇರ್ಬೋದು. ಲೈಕ್ ಹೆಂಗಪ್ಪ ಅಂದ್ರೆ ಪಕ್ಷಿಗಳ ಗುಂಪು ಇರ್ಬೋದು, ಪ್ರಾಣಿಗಳ ಗುಂಪು ಇರ್ಬೋದು, ಮತ್ತು ಹೂಗಳ ಗುಂಪು ಇರ್ಬೋದು, ಪುಸ್ತಕಗಳ ಗುಂಪು ಇರ್ಬೋದು, ಕಾಳುಗಳ ಗುಂಪು ಇರ್ಬೋದು. ಅದು ಹೆಂಗಿರಪ್ಪ ಅಂದ್ರೆ ಆ ಗುಂಪು ಹೆಂಗಿರ್ಬೇಕಪ್ಪ ಅಂದ್ರೆ ಸೇಮ್ ಕ್ಲಾಸ್ ಆರ್ ಕೈಂಡ್ ಅಂದ್ರೆ ಒಂದೇ ವರ್ಗ ಅಥವಾ ಒಂದೇ ತರಹದ ಪ್ರಾಣಿಗಳ, ಪಕ್ಷಿಗಳ, ವಸ್ತುಗಳ, ವ್ಯಕ್ತಿಗಳ, ವಿಷಯಗಳ ಗುಂಪಿಗೆ ಒಂದೇ ವರ್ಗ, ಒಂದೇ ತರ ಇರಬೇಕು. ಸೇಮ್ ಕ್ಲಾಸ್ ಆರ್ ಸೇಮ್ ಕೈಂಡ್ ಅಂದ್ರೆ ಒಂದೇ ವರ್ಗ ಅಥವಾ ಒಂದೇ ತರಹದ ಪ್ರಾಣಿಗಳ, ಪಕ್ಷಿಗಳ ಗುಂಪಿಗೆ ನಾವೇನ್ ಕರಿತೀವಪ್ಪ, ವ್ಯಕ್ತಿಗಳ ಗುಂಪಿಗೆ ನಾವು ಕಲೆಕ್ಟಿವ್ ನೌನ್ ಅಂತ ಕರಿತೀವಿ. ಕಲೆಕ್ಟಿವ್ ಅಂದ್ರೆ ಕಲೆಕ್ಷನ್ ಅಂದ್ರೆ ಗ್ರೂಪ್. ಹೌದಾ? ಅಂದ್ರೆ ಒಂದೇ ವರ್ಗ. ಎಲ್ಲಿ ಕೊಟ್ಟರೆ ವಿದ್ಯಾರ್ಥಿಗಳು ನೋಡಿ, ಸೇಮ್ ಕ್ಲಾಸ್ ಆರ್ ಕೈಂಡ್ ಅಂತಂದ್ರೆ ಒಂದೇ ವರ್ಗ ಅಥವಾ ಒಂದೇ ತರಹದ ಪ್ರಾಣಿಗಳ, ಪಕ್ಷಿಗಳ, ವಸ್ತುಗಳ, ವ್ಯಕ್ತಿಗಳ, ಹೂವುಗಳ, ಹಣ್ಣುಗಳ, ಸ್ಥಳಗಳ ಮುಂತಾದವುಗಳ ಗುಂಪಿಗೆ ಒಂದು ಹೆಸರು ಕೊಡ್ತೀವಿ. ಅದಕ್ಕೆ ಕಲೆಕ್ಟಿವ್ ನೌನ್ ಅಥವಾ ಗುಂಪು ವಾಚಕ, ಸಮೂಹವಾಚಕ ಒಂದು ಕರಿತೀವಿ. ಇನ್ನು ಕನ್ನಡ ನೋಡ್ರಿ ವಿದ್ಯಾರ್ಥಿಗಳೇ, ಗುಂಪು ಅಥವಾ ಸಮೂಹವಾಚಕ ನಾಮಪದವೆಂದರೆ ಒಂದೇ ತರಹದ ಅಥವಾ ಒಂದೇ ವರ್ಗದ ವಿಷಯ, ಪ್ರಾಣಿ, ಪಕ್ಷಿ, ಹೂವು, ಹಣ್ಣು, ಕೀಟ, ಸಸ್ಯ ಮುಂತಾದವುಗಳ ಗುಂಪಿಗೆ ಅಥವಾ ಸಮೂಹಕ್ಕೆ ನಾವು ಒಂದು ಹೆಸರನ್ನು ಕೊಡುತ್ತೇವೆ. ಅದಕ್ಕೇನು ಕರೀತಾರಪ್ಪ ಅಂದ್ರೆ ಆ ಗುಂಪಿಗೆ ಸಮೂಹವಾಚಕ ಅಥವಾ ಗುಂಪು ವಾಚಕ ನಾಮಪದವೆಂದು ಕರೆಯುತ್ತಾರೆ. ಅಂದ್ರೆ ಇಲ್ಲಿ ನೋಡ್ಬೋದು ಒಂದೇ ತರಹದ ಸೇಮ್ ಕೈಂಡ್ ಅಥವಾ ಒಂದೇ ವರ್ಗ ಸೇಮ್ ಕ್ಲಾಸ್. It is a collection or it is a group of same class or same persons, same places or same thing. It is called a group of person, place or thing. It is called collective noun. ಅದರ ಬಗ್ಗೆ ನಾವು ತಿಳ್ಕೊಂಡಿವಿ. ಇನ್ನು ನೆಕ್ಸ್ಟ್ ಮುಂದಿನ ವಿಡಿಯೋದಾಗ ಏನು ಮಾಡೋಣ, ಎಕ್ಸಾಂಪಲ್ಸ್ ನೊಂದಿಗೆ ನಾವು ತಿಳಿದುಕೊಳ್ಳೋ ವಿದ್ಯಾರ್ಥಿಗಳೇ. ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ನೀವು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಿನ ವಿಡಿಯೋದಾಗ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ.